ಬಂಡೀಪುರ ಅರಣ್ಯದಲ್ಲಿ ಸುರಂಗ ಮಾರ್ಗಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗುತ್ತಿದೆ. ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಂಡೀಪುರದ ಅರಣ್ಯದಲ್ಲಿ ಸುರಂಗ ಮಾರ್ಗಕ್ಕೆ ಒಂದಿಷ್ಟು ಯೋಜನೆಯನ್ನ ತಂದಿದ್ದಾರೆ. ಅದಕ್ಕೀಗ ವಿರೋಧಗಳು ವ್ಯಕ್ತವಾಗ್ತಿದೆ. ಆ ನಿಟ್ಟಿನಲ್ಲಿ ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಂಜೀವಿನಿ ಟ್ರಸ್ಟ್ ಹಸಿರು ಪಡೆಯಿಂದ ಈ ಪ್ರತಿಭಟನೆಯನ್ನ ಕೈಗೊಂಡಿದ್ರು. ಮೂಕ ಪ್ರಾಣಿಗಳ ವೇಷವನ್ನ ಧರಿಸಿ ಮಕ್ಕಳು ಕೂಡ ಪ್ರೊಟೆಸ್ಟ್ ಮಾಡಿದ್ರು. ಭುವನೇಶ್ವರಿ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ರು. ಕರ್ನಾಟಕ ಕೇರಳ ನಡುವೆ 24 ಗಂಟೆ ಸಂಚಾರಕ್ಕೆ ನೋಡಿ ಸುರಂಗ ಮಾರ್ಗದ ಈ ಪ್ರಸ್ತಾಪವನ್ನ ಸರ್ಕಾರ ಇಟ್ಟಿದೆ. ಬೇಗವಾಗಿ ಆಚೆ ಈಚೆ ಹೋಗಬೇಕು ಅಂತ. ಕೇರಳದ ಒತ್ತಡಕ್ಕೆ ಮಣಿದು ಅಧ್ಯಯನ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಇನ್ನು ಈ ಸಮಿತಿ ರಚನೆಗೆ ಮುಂದಾಗಿರುವಂತ ಕೇಂದ್ರ ಸರ್ಕಾರ ಸುರಂಗ ಮಾರ್ಗ ನಿರ್ಮಾಣ ಆದರೆ ಪರಿಸರ ಹಾನಿಯಾಗುತ್ತೆ, ಹಾಗಾಗಿ ಅರಣ್ಯ ನಾಶ ಆಗುತ್ತೆ, ಅಂತರ್ಜಲ ಕುಸಿತ ಆಗುತ್ತೆ, ಭೂಕುಸಿತ ಆಗುವಂತ ಆತಂಕಗಳಿದೆ, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಹೆಚ್ಚಾಗ್ತಾ ಹೋಗುತ್ತೆ. ವೆರಿ ಸೆನ್ಸಿಟಿವ್ ಝೋನ್ ಅವೆಲ್ಲ. ಯಾವುದೇ ಕಾರಣಕ್ಕೂ ಕೂಡ ಸುರಂಗ ಮಾರ್ಗ ಬೇಡವೇ ಬೇಡ ಅಂತ ಆ ಭಾಗದ ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಸಂಜೀವಿನಿ ಟ್ರಸ್ಟ್ ಹಸಿರು ಪಡೆಯಿಂದ ಈ ವಿಭಿನ್ನವಾಗಿರುವಂತಹ ಪ್ರತಿಭಟನೆ ಕಂಡು ಬರುತ್ತೆ. ಭುವನೇಶ್ವರಿ ವೃತ್ತದಲ್ಲಿ ನಾವು ಗಮನಿಸಬಹುದು, ಎಲ್ಲ ಭಿತ್ತಿಪತ್ರ ಪೋಸ್ಟರ್ಗಳನ್ನ ಹಿಡ್ಕೊಂಡು ಪುಟ್ಟ ಮಕ್ಕಳು ಪ್ರಾಣಿಗಳಂತೆ ಒಂದಿಷ್ಟು ವೇಷವನ್ನ ಧರಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಸುರಂಗ ಮಾರ್ಗ ಆಗಬಾರದು. ನೋಡಿ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದೆ, ರಿಸರ್ವ್ ಫಾರೆಸ್ಟ್ ಏರಿಯಾಗಳಲ್ಲಿದೆ. ಆದ್ರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಟೆಕ್ನಿಕಲಿ ಇರ್ಬೋದು, ಸೈಂಟಿಫಿಕಲಿ ಇರ್ಬೋದು, ಅಲ್ಲಿ ಪರಿಶೀಲನೆ ನಡೀಬೇಕು. ಈಗ ಅಧ್ಯಯನ ಸಮಿತಿಯನ್ನ ಏನ್ ಮಾಡಿದಾರಲ್ಲ, ಇದು ಕೇಂದ್ರದ ಪ್ರಮುಖಕ್ಕಿಂತ ಹೆಚ್ಚಾಗಿ ಕೇರಳದ ಒತ್ತಡಕ್ಕೆ ಇವರು ಮಣಿತಿದ್ದಾರೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರವು ಕೂಡ ಒಂದಿಷ್ಟು ಸಮಿತಿ ರಚನೆಗೆ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಇದೆಲ್ಲಾದ್ರೂ ಆಗಿದ್ದೇ ಆದಲ್ಲಿ ಪರಿಸರ ಹಾನಿ ಆಗುತ್ತೆ, ಅರಣ್ಯ ನಾಶ ಆಗುತ್ತೆ, ಅಂತರ್ಜಲ ಕುಸಿತ ಆಗುತ್ತೆ, ಭೂ ಕುಸಿತ ಆಗಿಬಿಡುತ್ತೆ ಅನ್ನುವಂಥ ಭಯ ಇದೆ. ಅಕ್ಷರಶಃ ಹೌದು. ಈ ನಿಟ್ಟಿನಲ್ಲಿ ಇದಕ್ಕೆ ಇನ್ನೊಂದಿಷ್ಟು ಎಲ್ಲ ಕ್ಲಿಯರೆನ್ಸ್ಗಳು ಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಅಧ್ಯಯನ ಮಾಡಿನೇ ಇಂಥ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂತ ಸದ್ಯ ಆ ಭಾಗದ ಜನ ಪ್ರತಿಭಟನೆಯನ್ನ ಮಾಡಿದ್ದಾರೆ.